ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ಒಂದು ವೀಕ್ಷಕರಿಗೆ, ಅಭ್ಯರ್ಥಿಗಳಿಗೆ ಕೂಡ ಸ್ವಾಗತನ ಕೂಡ ತಿಳಿಸ್ತಾ, ಇದೀಗ ಒಂದು ಬಿ.ಎಡ್‌ನ ಒಂದು ಅಪ್ಲಿಕೇಶನ್ ಹಾಕಿದಂಥ ಅಭ್ಯರ್ಥಿಗಳು ಒಂದು ವೆಬ್‌ಸೈಟನ್ನು ವೀಕ್ಷಣೆ ಮಾಡ್ತಿರೋದಾಗಿರುತ್ತೆ. ಫಿಫ್ತ್ ರೌಂಡ್‌ಗೆ ಎಲ್ಲ ಒಂದು ಅಭ್ಯರ್ಥಿಗಳು ವೆಯ್ಟ್ ಕೂಡ ಮಾಡ್ತಾ ಇದ್ರು ಅಂತ ಹೇಳ್ಬೋದಾಗಿರುವಂಥದ್ದು. ಇದೀಗ ಒಂದು ವೆಬ್‌ಸೈಟ್‌ಗೆ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಸಮಯ 8:30 ಸಮಯದಲ್ಲಿ ಏನಿದೆಯಲ್ಲ, ಈ ಒಂದು ಸಂದರ್ಭದಲ್ಲಿ ಅಭ್ಯರ್ಥಿಗಳು ವೆಬ್‌ಸೈಟ್‌ಗೆ ವಿಸಿಟ್ ಮಾಡ್ತಿದ್ದಾಗ ನಾವು ಕೂಡ ಚೆಕ್ ಮಾಡಿರುವಂಥದ್ದಾಗಿರುತ್ತೆ. 8 ಖಾಲಿ ಸಮಯದಲ್ಲೆಲ್ಲ ವೆಬ್‌ಸೈಟ್‌ಗೆ ವಿಸಿಟ್ ಮಾಡಿದಾಗ ಅಲ್ಲಿ ಲಾಗಿನ್ ಅಂತಕ್ಕಂಥದ್ದು ಏನು ಕ್ಲಿಕ್ ಮಾಡಿದೆ ಅಂತ ಸಂದರ್ಭದಲ್ಲಿ ವೆಬ್‌ಸೈಟ್ ಹಿಂದಿನ ಸಂದರ್ಭದಲ್ಲಿ ನಾವು ಕೂಡ ಹಿಂದೆ ನೆನ್ನೆ ಕೂಡ ಮಾಹಿತಿನ ಕೊಟ್ಟಿದ್ವಿ. ಸೊ ಅಂದ್ರೆ ಅಲ್ಲಿ ಕ್ಲೋಸ್ಡ್ ನೌ ಅಂತ ಬರ್ತಿದೆ, ಆಪ್ಷನ್ ಎಂಟ್ರಿ ಬರ್ತಿಲ್ಲ, ಹಾಗಾಗಿ ಅಂತ ಕೆಲ ಅಭ್ಯರ್ಥಿಗಳು ಗಾಬರಿಯಾಗಿದ್ರು. ಸೊ ಇನ್ನ ಫಿಫ್ತ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಿಲ್ಲ ಅಂತ ನಾವು ಮಾಹಿತಿನ ಕೊಟ್ಟಿದ್ವಿ. ಕಳೆದ ಸಂದರ್ಭದಲ್ಲೂ ಕೂಡ ಒಂದು 2 ದಿನ ಹಿಂದೆನೂ ಕೂಡ ನಾವು ವಿಡಿಯೋ ಮಾಡಿ ಮಾಹಿತಿನ ಕೂಡ ಕೊಟ್ಟಿದ್ವಿ. ಯಾಕಂದ್ರೆ ಆ ಸಂದರ್ಭದಲ್ಲಿ ಸೊ ಅಂದ್ರೆ ಆ ವೆಬ್‌ಸೈಟ್ ಅಂತಕ್ಕಂಥದ್ದು ಕ್ಲೋಸ್ ಆಗಿತ್ತು. ಜನವರಿ ತಿಂಗಳ 24 ಅಥವಾ 25ನೇ ತಾರೀಕಿನ ಸಂದರ್ಭದಲ್ಲೂ ಕೂಡ ನಾವು ಕೂಡ ತಿಳಿಸಿದ್ವಿ. ಯಾಕಂದ್ರೆ ಜನವರಿ ತಿಂಗಳ 20ನೇ ತಾರೀಕಿನಿಂದ 23ನೇ ತಾರೀಕಿನ ತನಕ ಫೋರ್ತ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಂತ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಆಗೋದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿದ್ರು. ಆ ರೀಸನ್ ಇಂದ ಅಫಿಷಿಯಲ್ ಆಗಿ ಒಂದು ದಿನಾಂಕ ಅಂತಕ್ಕಂತ ಇರುತ್ತಲ್ಲ, ಸೊ ಅದು ದಿನಾಂಕ ಜನವರಿ 23ಕ್ಕೆ ಎಂಡ್ ಆಗಿರೋದ್ರಿಂದ 24ನೇ ತಾರೀಕು ತನಕ ವೆಬ್‌ಸೈಟ್ ಅಂತ ಓಪನ್ ಇತ್ತು. ಆ ನಂತರದಲ್ಲಿ ಅದು ವೆಬ್‌ಸೈಟ್ ಅಂತಕ್ಕಂಥದ್ದು ಕ್ಲೋಸ್ ಆಯಿತು. ಕ್ಲೋಸ್ ನೌ ಅಂತೆಲ್ಲ ಬರ್ತಿತ್ತು. ಸೊ ಅದ್ರ ಬಗ್ಗೆ ನಾವು ಕೂಡ ಕ್ಲಾರಿಟಿನ ಕೊಟ್ಟಿದ್ವಿ. ಸೊ ಫಿಫ್ತ್ ರೌಂಡ್ ಯಾವುದೇ ಟೈಮಲ್ಲಾದರೂ ಕೂಡ ಅನೌನ್ಸ್ ಆಗ್ಬೋದು ಹಾಗೆ ಹೀಗೆ ಅಂತ. ಬಟ್ ಇವತ್ತು ಜನವರಿ 27ನೇ ತಾರೀಕು 2026ರಂದು ಇಲಾಖಾ ವೆಬ್‌ಸೈಟ್‌ಗೆ ವಿಸಿಟ್ ಮಾಡಿ ನಾವು ಕೂಡ ಚೆಕ್ ಮಾಡಿದಾಗ, ಅಥವಾ ಈ ತರ ಅಭ್ಯರ್ಥಿಗಳು ಕೂಡ ಚೆಕ್ ಮಾಡ್ತಾ ಇದ್ದೀರಾ. ಸೊ ಅಲ್ಲಿ ಬರ್ತಿರುವಂಥದ್ದು ಏನಂದ್ರೆ, ಕಾಮನ್ ಆಗಿ ಈಗ ಫೋರ್ತ್ ರೌಂಡಲ್ಲಿ ಸೀಟ್ ಸಿಕ್ಕಿದಂಥ ಅಭ್ಯರ್ಥಿಗಳು ಇದ್ದಿರಲ್ಲ, ಸೊ ಅವರು ಆಪ್ಷನ್ ಎಂಟ್ರಿನ ಮತ್ತೆ ಮಾಡಲಿಕ್ಕೆ ಟ್ರೈ ಮಾಡಿದಂಥ ಸಂದರ್ಭದಲ್ಲಿ, ಅಥವಾ ಕಾಮನ್ ಆಗಿ ಇವಾಗ ನೆಕ್ಸ್ಟ್ ರೌಂಡನ್ನು ಸೆಲೆಕ್ಟ್ ಮಾಡಿದಂಥ ಅಭ್ಯರ್ಥಿಗಳು ಲಾಗಿನ್ ಮಾಡಿದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ರೌಂಡನ್ನು ಆಯ್ಕೆ ಮಾಡೋಕ್ಕೂ ಕೂಡ ಮತ್ತೆ ಅವಕಾಶ ಬರ್ತಿರೋದಾಗಿರುತ್ತೆ, ಅಥವಾ ಡೌನ್ಲೋಡ್ ಚಲನ ಆಪ್ಷನ್ ಕೂಡ ಓಪನ್ ಆಗ್ತಿರೋದಾಗಿರುತ್ತೆ ಸಾಮಾನ್ಯವಾಗಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಭ್ಯರ್ಥಿಗಳು ಗಾಬರಿ ಆಗಿರೋದೇನೆಂದರೆ, ದಿನಾಂಕ ವಿಸ್ತರಣೆ ಮಾಡಿದಾರಾ, ಅಥವಾ ಈ ಒಂದು ಏನೋ ಬರ್ತಿರುವಂಥದ್ದು ಏನಾಗಿರುತ್ತಾಗಿದ್ರೆ ಸೊ ಅಂತಕ್ಕಂಥ ಗಾಬರಿಯಲ್ಲಿ ಆಗಿರುವಂಥದ್ದಾಗಿರುತ್ತೆ. ಯಾಕಂದರೆ ಒಂದು ಮತ್ತೆ ದಿನಾಂಕ ಇತ್ತಾಗಿದ್ರೆ ಅಡ್ಮಿಷನ್ ಆಗಬೇಕಿತ್ತಾ, ಸೊ ಅಥವಾ ನೆಕ್ಸ್ಟ್ ರೌಂಡನ್ನು ಕೊಡಬೇಕಿತ್ತು ನಾವು ಅಂತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು. ಇದ್ರ ಬಗ್ಗೆ ಏನಂತ ಮಾಹಿತಿನ ತಿಳಿಸುವಂತಾರೆ, ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಇದ್ರ ಬಗ್ಗೆ ಪಡ್ಕೊಳ್ಳುತ್ತೀರಾ, ಇನ್ನು ಹೆಚ್ಚುವರಿ ಮಾಹಿತಿನ ಕೂಡ ಕೊಡುತ್ತೇನೆ. ಕನ್ನಡ ಬದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೊಸಬರು ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡುವಂತ ಕೂಡ ತಿಳಿಸ್ತಾ, ಇದೀಗ ಅಭ್ಯರ್ಥಿಗಳಿಗೆ ಈ ರೀತಿಯಾಗಿ ಆಗ್ತಿರುವಂಥ ರೀಸನ್ ಏನಿದೆಯಲ್ಲ, ಸೊ ವೆಬ್‌ಸೈಟ್‌ನಲ್ಲಿ ಕೆಲವೊಮ್ಮೆ ಈ ತರ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನೊಂದು ದಿನಾಂಕ ವಿಸ್ತರಣೆ ಆಯ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ಕೆಲವರು ಇರೋದಾಗಿರುತ್ತೆ. ಯಾಕಂದ್ರೆ ಈ ತರ ಬರ್ತಿರೋದ್ರಿಂದ ಎಕ್ಸ್ಟೆಂಡ್ ಮಾಡಿರ್ಬೋದೇನೋ ಅಂತ. ಸೊ ಆಗಿರೋ ಸಾಧ್ಯತೆ ಇರುತ್ತೆ. ಬಟ್ ಅದರ ಅಫಿಷಿಯಲ್ ಆಗಿ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಯಾವುದೇ ರೀತಿ ಪ್ರಕಟಣೆ ಬಂದಿಲ್ಲ. CSL ವೆಬ್‌ಸೈಟ್ ಅಲ್ಲಿ ಕೂಡ ನಾವು ಚೆಕ್ ಮಾಡಿ ನಿಮಗೂ ಕೂಡ ಮಾಹಿತಿನ ಶೋ ಮಾಡ್ತೀವಿ, ನೋಡಬಹುದಾಗಿರುತ್ತೆ. ಅಧಿಕೃತವಾಗಿ ಎಲ್ಲೂ ಕೂಡ ಪ್ರಕಟಣೆ ಅಂತೂ ಬಂದಿಲ್ಲ. ಯಾಕಂದ್ರೆ ಇಲಾಖೆ ಕಡೆಯಿಂದ ಮಾಹಿತಿ ಕೊಟ್ಟಿರೋದೇನೆಂದ್ರೆ, ಯಾವುದೇ ರೀತಿ ವೈಯಕ್ತಿಕ ಮಾಹಿತಿ ಯಾವ ಅಭ್ಯರ್ಥಿಗಳು ಕೊಡೋದಿಲ್ಲ. ಇಲಾಖಾ ವೆಬ್‌ಸೈಟ್‌ನಲ್ಲಿ ಎಲ್ಲ ಒಂದು ಮಾಹಿತಿಗಳನ್ನು ಕೊಡಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿರೋದ್ರಿಂದ ಅಧಿಸೂಚನೆಗಳು ಕೂಡ ಅವರು ಅದನ್ನೇ ಮೆನ್ಷನ್ ಕೂಡ ಮಾಡಿದ್ದಾರೆ. ಆ ರೀಸನ್ ಇಂದ ಏನೇ ಅಪ್ಡೇಟ್ ಆಗೋದ್ರಿದ್ರು ಕೂಡ ಇಲಾಖಾ ವೆಬ್‌ಸೈಟ್‌ನಲ್ಲಿ ಮಾಹಿತಿನ ಕೊಡ್ತಾರೆ ಮೇನ್ ಆಗಿ. ಬಟ್ ಇನ್ನೊಂದು ತರ ಯಾವ ತರ ಆಗುತ್ತೆ ಅಂದ್ರೆ, ಡಯಟ್ ಸೆಂಟರ್‌ಗಳಿಗೆ ಮೇನ್ ಆಗಿ ಇನ್ಫಾರ್ಮೇಷನ್‌ಗಳನ್ನು ಕೆಲವೊಂದಿನ ಅವರು ಪಾಸ್ ಮಾಡಿರ್ತಾರೆ. ಆ ರೀಸನ್ ಇಂದನೂ ಕೂಡ ಒಂದು ದಿನಾಂಕ ವಿಸ್ತರಣೆ ಆಗಿದ್ರು ಕೂಡ ಕೆಲವೊಂದು ಸಾಧ್ಯತೆಗಳಲ್ಲಿ ಆಗುವಂಥ ಸಾಧ್ಯತೆ ಇರುತ್ತದು. ಬಟ್ ಮೆಜಾರಿಟಿ ವೆಬ್‌ಸೈಟ್‌ನಲ್ಲೇ ಅಪ್ಡೇಟ್ ಅನ್ನ ಕೊಡ್ತಾರೆ. ಬಟ್ ಈ ತರ ಇವಾಗ ಅಡ್ಮಿಷನ್ ಆಗಲಿಕ್ಕೆ ಅಭ್ಯರ್ಥಿಗಳಿಗಿದ್ರೆ ದಿನಾಂಕ ಕ್ಲೋಸರ್ ಅಂತ ಅಂದ್ರೆ ಜನವರಿ 20ರಿಂದ 23 ಅಂತ ಹಳೆ ನೋಟಿಫಿಕೇಶನ್ ಅಥವಾ ಪ್ರಕಟಣೆಯಲ್ಲಿ ಅವ್ರು ಕೊಟ್ಟಿದ್ರು. ಪ್ರಕಟಣೆ ಹೊರಡಿಸಿದ್ರಲ್ಲ ಫೋರ್ತ್ ಒಂದು ಸೀಟ್ ಅಲಾಟ್‌ಮೆಂಟ್ ಆದಾಗ ಅದರಲ್ಲಿ ಆ ತರ ಕೊಟ್ಟಿದ್ರು. ಬಟ್ ಆದ್ರೆ ಆ ಪ್ರಕಾರದಲ್ಲಿ ಡೇಟ್ ಕ್ಲೋಸ್ ಆಗಿರೋ ತರ ಆಗಿದೆ. ಈಗ ಮತ್ತೆ ಅಭ್ಯರ್ಥಿಗಳಿಗೆ ವಿಸ್ತರಣೆ ಆಗಿರೋದಾಗಿದ್ರು ಕೂಡ ಒಂದು ಅಪ್ಡೇಟ್ ಅನ್ನ ಕೊಡಬೇಕಿತ್ತು, ಅವ್ರ ಪ್ರಕಟಣೆ ಅವರು ಬರಬೇಕಿತ್ತು. ಸೊ ಹಾಗಾದ್ರೆ ಸದ್ಯಕ್ಕೆ ಈಗ ಏನಾಗ್ತಿದೆ ಹಾಗೆ ಅಂತ ಕೆಲವೊಂದು ಡೌಟ್ಸ್ ಇರುತ್ತಲ್ಲ, ಇದ್ರ ಬಗ್ಗೆ ಕ್ಲಾರಿಟಿನ ಕೊಡುವಂತಿದ್ದಾರೆ ಅಭ್ಯರ್ಥಿಗಳೇ. ಮೇನ್ ಆಗಿ ಅರ್ಥ ಮಾಡ್ಕೊಳ್ಳಿ, ಕೆಲವೊಂದು ಸಂದರ್ಭದಲ್ಲಿ ವೆಬ್‌ಸೈಟ್ ಅಲ್ಲಿ ಈ ತರ ಆಗ್ತಿರುತ್ತೆ. ಕಾಮನ್ ಆಗಿ ಇದು ಹಿಂದೆಗಳಲ್ಲೂ ಕೂಡ ನಾವು ಕೂಡ ನೋಡಿದ್ದೀವಿ. ವೆಬ್‌ಸೈಟ್ ನಲ್ಲಿ ಏನಾದ್ರು ಆಪ್ಷನ್ ಎಂಟ್ರಿಗೆ ಇವಾಗ ಅವರು ಫಿಫ್ತ್ ರೌಂಡ್‌ಗೆ ಸಂಬಂಧಪಟ್ಟಂತೆ ಏನಾದ್ರು ವರ್ಕ್ ಮಾಡ್ತೀರಿ ಅಥವಾ ಅಪ್ಡೇಟ್ ಅನ್ನು ಮಾಡ್ತೀರಿ ವೆಬ್‌ಸೈಟ್ ಅಲ್ಲಿ, ಅಥವಾ ಏನಾದ್ರು ಕೆಲಸ ಕಾರ್ಯಗಳು ಆಗ್ತಿರುವಂತ ಸಂದರ್ಭದಲ್ಲಿ ಕೂಡ ಈ ರೀತಿಯಾಗಿ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಆ ಒಂದು ರೀಸನ್ ಇಂದ ಅದೇ ಟೈಮಲ್ಲಿ ನೀವು ಚೆಕ್ ಮಾಡಿರಬಹುದಾಗಿರುತ್ತೆ. ಸೊ ಆ ತರ ಬರ್ತಿರಬಹುದಾಗಿರುತ್ತೆ. ಸೊ ಅಫಿಷಿಯಲ್ ಆಗಿ ದಿನಾಂಕ ವಿಸ್ತರಣೆ ಆಗಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಏನಿದೆ ಅದ್ರ ಬಗ್ಗೆ ಹೇಳಿದ್ರೆ, ಅಫಿಷಿಯಲ್ ವೆಬ್‌ಸೈಟ್ ನಲ್ಲಿ ಯಾವುದೇ ರೀತಿ ಅಧಿಕೃತವಾಗಿ ಪ್ರಕಟಣೆ ಅಂತಕ್ಕಂಥದ್ದು ಬಂದಿಲ್ಲ. ದಿನಾಂಕ ವಿಸ್ತರಣೆ ಮಾಡಿದೀವಿ ಫೋರ್ತ್ ರೌಂಡ್‌ಗೆ ಸಂಬಂಧಪಟ್ಟಂತಕ್ಕಂಥದ್ದನ್ನ ವೆಬ್‌ಸೈಟ್ ಅನ್ನಂತೂ ಪ್ರಕಟ ಆಗಿಲ್ಲ. ಓಕೆ, ಈ ಸಂದರ್ಭದಲ್ಲಿ ಜನವರಿ 27, 2026 ಈ ಒಂದು ಸಮಯ ಏನಿದೆಯಲ್ಲ, ಹಾಗೆ ಏನು ಸ್ಕ್ರೀನ್ ಮುಖಾಂತರ ನೋಡ್ತಿಲ್ಲ, ಆ ಒಂದು ಸಂದರ್ಭದಲ್ಲಿ ತೆಗೆದಂಥ ಸ್ಕ್ರೀನ್‌ಶಾಟ್ ಇಲ್ಲಿ ತನಕನೂ ಕೂಡ ಈ ಒಂದು ರೀತಿಯಾದಂತೆಯೇ ಬರ್ತಿರೋದಾಗಿರುತ್ತೆ. ಅಫಿಷಿಯಲ್ ವೆಬ್‌ಸೈಟ್ ಓಪನ್ ಆಗ್ತಿರುವಂತದ್ದಾಗಿರುತ್ತೆ. ನೆಕ್ಸ್ಟ್ ರೌಂಡ್ ಗೋ, ಚಲನ್ ಗೋ ಎಲ್ಲದಕ್ಕೂ ಆಪ್ಷನ್ ಬರ್ತಿದೆ. ಸೊ ಹಾಗಾದ್ರೆ ವಿಸ್ತರಣೆ ಆಯ್ತಾ ಇಲ್ವಾ ಅಂತಕ್ಕಂಥ ಪ್ರಶ್ನೆಗೆ ಅಧಿಕೃತವಾಗಿ ಇಲಾಖೆ ಕಡೆಯಿಂದ ಯಾವುದೇ ಮಾಹಿತಿ ಅವರು ಕೊಟ್ಟಿಲ್ಲ. ಬಟ್ ಈಗ ಸದ್ಯಕ್ಕೆ ಆಲ್ಮೋಸ್ಟ್ ಎಲ್ಲ ಅಭ್ಯರ್ಥಿಗಳು ಫಿಫ್ತ್ ರೌಂಡ್‌ಗೆ ವೆಯ್ಟ್ ಮಾಡ್ತೀರಿ ನೆಕ್ಸ್ಟ್ ರೌಂಡ್‌ಗೆ ಕೊಟ್ಬಿಟ್ಟು, ಅಥವಾ ಇವಾಗ ಸಿಕ್ಕಂತ ಸೀಟು ಬೇಡ ಅಂತಕ್ಕಂಥದ್ದನ್ನ ನೀವು ಡಿಸೈಡ್ ಆಗಿದ್ರಿ, ಆ ಒಂದು ಅಭ್ಯರ್ಥಿಗಳಿಗೆ ಅಂತಕ್ಕಂಥದ್ದು ಕನ್ಫರ್ಮ್ ಅಂತೂ ಆಗಿರುವಂತದ್ದಾಗಿರುತ್ತೆ ಇವಾಗ. ಸೊ ಈಗ ಸಿಕ್ಕಂತ ಕಾಲೇಜ್‌ಗೆ ಅಡ್ಮಿಷನ್ ಆಗಬೇಕು, ಡೇಟ್ ಮುಗಿದೋಯ್ತು ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಕ್ಲಾರಿಟಿ ಅಂತ ಸಿಗದೇ ಇರೋ ತರ ಆಗ್ಬಿಟ್ಟಿರುವಂತದ್ದು. ಯಾಕಂದ್ರೆ ಇವಾಗ ಹಾಗಾದ್ರೆ ಓಪನ್ ಆಗ್ತಿದೆ, ಸೊ ಸ್ಲಿಪ್ ತಗೋಬಹುದು ಹಾಗೆ ಅಂದ್ರೆ ನಾಳೆಗೆ ಕ್ಲೋಸ್ ಕೂಡ ಆಗ್ಬೋದಾಗಿರುವಂತದ್ದಾಗಿರುತ್ತೆ ವೆಬ್‌ಸೈಟ್. ಸೊ ಈ ರೀಸನ್ ಇಂದ ಅಫಿಷಿಯಲ್ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಏನಿತ್ತಲ್ಲ, ಸೊ ಅವರು ದಿನಾಂಕ ವಿಸ್ತರಣೆ ಅಂದ್ರೆ ಒಂದು 5 ದಿನನೇ ಕೊಟ್ಬಿಟ್ರೆ ಆಗ್ತಿತ್ತು. ವಿಸ್ತರಣೆ ಅನ್ನೋದಕ್ಕಿಂತ ಅವರು ಸ್ಟಾರ್ಟಿಂಗ್ ಅಲ್ಲಿ ಒಂದು 5 ದಿನ 6 ದಿನನೇ ಕೊಟ್ಟಿರೋ ಆಗ್ತಿತ್ತು. ಯಾಕಂದ್ರೆ ಸಾಮಾನ್ಯವಾಗಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್‌ಗೆಲ್ಲ ಆ ತರನೇ ಕೊಟ್ಟಿರು. ಬಟ್ ಈ ರೌಂಡ್ ಮಾತ್ರ ಒಂದು ಫೋರ್ತ್ ರೌಂಡ್‌ಗೆ 3 ದಿನ ಮಾತ್ರ ಕೊಟ್ಟು ಈ ತರ ಆಗಿರುವಂತದ್ದಾಗಿರುತ್ತೆ. ಈಗ ಅದು ಏನು ಎತ್ತಾ, ಸೊ ಆಲ್ಮೋಸ್ಟ್ ನಾವು ಕೂಡ ಮಾಹಿತಿನ ಕೊಟ್ಟಿದ್ವಿ. ಡಿಸೆಂಬರ್ ಅದು ಜನವರಿ ತಿಂಗಳ ಕೊನೆಯ ವಾರದ ಒಳಗಡೆ ಆಲ್ಮೋಸ್ಟ್ ಆಪ್ಷನ್ ಎಂಟ್ರಿಗಳು ಫಿಫ್ತ್ ರೌಂಡ್ ಓಪನ್ ಆಗುತ್ತೆ ಅಂತ. ಸೊ ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಯಾಕಂದ್ರೆ ಇವತ್ತು ವೆಬ್‌ಸೈಟ್ ಕೂಡ ಈ ತರ ಬರ್ತಿರೋದ್ರಿಂದ ಸೊ ಕೆಲಸ ಕಾರ್ಯ ನಡೀತಿರುವಂತ ಸಾಧ್ಯತೆ ಇರುವಂತದ್ದಾಗಿರುತ್ತೆ. ಇನಿ ಅಪ್ಡೇಟ್ ಆಗುತ್ತೆ ಇಲ್ವಾ ಕಾದ್ ನೋಡಬೇಕಿರುತ್ತೆ. ಏನೋ ಫಿಫ್ತ್ ರೌಂಡ್‌ಗೆ ಸಂಬಂಧಪಟ್ಟಂತೆ ಆಪ್ಷನ್ ಎಂಟ್ರಿ ಸೀಟ್ ಮೆಟ್ರಿಕ್ಸ್ ಯಾವಾಗ ಅಂತ ವಿಡಿಯೋಸ್ ಮಾಡಿ ಅಂತ ಕೇಳ್ತಾ ಇದ್ದೀರಿ ಅಭ್ಯರ್ಥಿಗಳು. ಸೊ ಅಪ್ಡೇಟ್ ಬಂದಂಥ ಸಂದರ್ಭದಲ್ಲಿ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೂಡ ಕೊಡ್ತೀನಿ. ಇನ್ನೂ ಹೆಚ್ಚುವರಿ ಪ್ರಶ್ನೆ ಇದೆ, ಡೌಟ್ಸ್ ಇದೆ, ವೈಯಕ್ತಿಕವಾಗಿ ಕಾಂಟ್ಯಾಕ್ಟ್ ಮಾಡಬೇಕು, ಸ್ಟಾರ್ ಮಾರ್ಕ್ಗಳು ಬರ್ತಿದೆ ಅಂತಕ್ಕಂಥ ಅಭ್ಯರ್ಥಿಗಳು, ಏನಾರ ಸಮಸ್ಯೆ ಮಾಡ್ಕೊಂಡಂಥ ಅಭ್ಯರ್ಥಿಗಳಾದರೂ ಕೂಡ ಅದಕ್ಕೆ ಸೂಕ್ತ ಸಲಹೆ ಮಾರ್ಗದರ್ಶನ ಪಡ್ಕೊಳ್ಳೋದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ಕೂಡ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಅವಕಾಶ ಕೂಡ ಇರೋದಾಗಿರುತ್ತೆ. ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರದಲ್ಲಿ ನಿಮ್ಮ ಹೆಸರಿನ ಪಕ್ಕ ಒಂದು ಕ್ರೌನ್ ಸಿಂಬಲ್ ಬರುತ್ತೆ, ಆ ಮುಖಾಂತರ ನಿಮ್ಮ ಮೆಸೇಜ್ ನಮಗೆ ಬೇಗನೆ ನೋಟಿಫೈ ಆಗುತ್ತೆ ಅಂತ ಕೂಡ ಹೇಳ್ತಾ ರಿಪ್ಲೈ ಕೂಡ ಪಡ್ಕೋಬೋದಿರುತ್ತೆ ಅಂತ ಹೇಳ್ತಾ ಆಲ್ ದ ಬೆಸ್ಟ್.